ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಹೇಗೆ ಕತ್ತಲು ಹೆದರಿ ಓಡಿ ಹೋಗುತ್ತೋ ಹಾಗೆ ನಿರಂತರ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿಯುವವರನ್ನು ನೋಡಿ ಸೋಲು ಕೂಡ ಭಯದಿಂದ ಪಲಾಯನ ಮಾಡುತ್ತೆ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಇಂದಿನ ಕ್ಲಾಸಲ್ಲಿ ನಾವು ಸಾಲಿಡ್ ಸ್ಟೇಟ್ ಅನ್ನೋ ಪಾಠದ ಬಗ್ಗೆ ಕಲಿಯೋಣ. ಸೊ ಮೊದಲಿಗೆ ಈ ಚಾಪ್ಟರ್ನಲ್ಲಿ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸಾಲಿಡ್ ಸ್ಟೇಟ್ನಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಬೇಕು. ಅದಾದಮೇಲೆ ವಾಟ್ ಆರ್ ದಿ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್, ಹೌ ಮೆನಿ ಟೈಪ್ಸ್ ಆಫ್ ಸಾಲಿಡ್ಸ್ ಆರ್ ದೇರ್, ಅವುಗಳ ಪ್ರಾಪರ್ಟೀಸ್ ಏನು. ಓಕೆ, ಸೊ ಅದಾದ ನಂತರ ಹೌ ಸಾಲಿಡ್ಸ್ ಆರ್ ಮೇಡ್, ಹೇಗೆ ಅರೇಂಜ್ ಆಗಿದೆ ಆಟಮ್ಗಳು ಟು ಗಿವ್ ರೈಸ್ ಟು ದ ಬಿಗರ್ ಮಾಲಿಕ್ಯೂಲ್ ಆಫ್ ಸಾಲಿಡ್. ಓಕೆ, ಆ್ಯಂಡ್ ದೇರ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಕ್ಯಾರೆಕ್ಟರ್. ಸೊ ಈ ರೀತಿಯಾಗಿ ನಾವು ಕೆಲವೊಂದು ಟಾಪಿಕ್ನ ಈ ಸಾಲಿಡ್ ಸ್ಟೇಟ್ ಚಾಪ್ಟರ್ನಲ್ಲಿ ಕಲಿತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನೀವು ಸಾಲಿಡ್ಸ್ ಅಂತ ಕೇಳಿದ ತಕ್ಷಣನೇ ನಿಮಗೆ ತಲೆಗೆ ಬರ್ತಕ್ಕಂಥ ಕಾನ್ಸೆಪ್ಟು ದಿಸ್ ಈಸ್ ಅ ಸ್ಟೇಟ್ ಆಫ್ ಮ್ಯಾಟರ್. ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ನಾವು ಮ್ಯಾಟರ್ ಅಂತ ಕರಿತೀವಿ. ಮ್ಯಾಟರ್ ಇಸ್ ಎನಿಥಿಂಗ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ವಾಲ್ಯೂಮ್. ಸ್ಪೇಸ್ ಅವುಗಳಿಗೆ ಅಂದ್ರೆ ಅವುಗಳು ಇರ್ಲಿಕ್ಕೆ ಒಂದು ಜಾಗ ಬೇಕು. ಸೊ ಅದನ್ನ ಸ್ಪೇಸ್ ಹಾಗೂ ಅವುಗಳ ಏರಿಯಾನ ನಾವು ವಾಲ್ಯೂಮ್ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಸಬ್ಸ್ಟೆನ್ಸ್ಗಳನ್ನ ಮ್ಯಾಟರ್ ಅಂತೀವಿ. ಕೆಮಿಸ್ಟ್ರಿ ಇಸ್ ಆಲ್ ಅಬೌಟ್ ಟು ಸ್ಟಡಿ ದಿ ಮ್ಯಾಟರ್ಸ್ ಓನ್ಲಿ. ಓಕೆ, ಸೊ ಈ ಮ್ಯಾಟರ್ಗಳನ್ನ ನಾವು ಮೆನಿ ಡಿಫ್ರೆಂಟ್ ಟೈಪ್ಸ್ ಆಗಿ ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಥವಾ ಕ್ಲಾಸಿಫೈ ಮಾಡ್ಬೋದು. ಸೊ ನಮಗೆ ಗೊತ್ತಿರೋ ಹಾಗೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಇದೆ. ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಒಂದು ಅಟ್ ವೆರಿ ಲೋ ಟೆಂಪ್ರೇಚರ್ ಅದು ಸಿಗತ್ತೆ ನಮಗೆ ಆ ಸ್ಟೇಟ್ ಆಫ್ ಮ್ಯಾಟರು. ನೆಕ್ಸ್ಟ್ ಪ್ಲಾಸ್ಮಾ ಅನ್ನೋದು ಅದು ಅಟ್ ವೆರಿ ಹೈ ಟೆಂಪ್ರೇಚರ್. ಸೊ ಬಟ್ ನಾವು ಯೂಶುವಲ್ ಆಗಿ ನೋಡ್ತಕ್ಕಂಥ ಸ್ಟೇಟ್ ಆಫ್ ಮ್ಯಾಟರ್ ಅಥವಾ ನೀವು ಯೂಶುವಲ್ ಆಗಿ ನೆನ್ಪಿಟ್ಕೊಳ್ಳುವಂಥದ್ದು ಸಾಲಿಡ್ಸು, ಲಿಕ್ವಿಡು ಹಾಗೂ ಗ್ಯಾಸಸ್. ಓಕೆ, ಸೊ ಈ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಎಸ್ಪೆಷಲಿ ಅಟ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಅಟ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಪದಾರ್ಥ ಇದೆ ಅಥವಾ ವಸ್ತು ಇದೆ ಅನ್ನೋದನ್ನ ಈ 3 ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು. ಸಾಲಿಡ್ ಆಗಿದೆಯಾ, ಲಿಕ್ವಿಡ್ ಆಗಿದೆ ಅಥವಾ ಗ್ಯಾಸ್ ಆಗಿದೆಯಾ ಅಟ್ ರೂಮ್ ಟೆಂಪ್ರೇಚರ್. ಓಕೆ, ಬಟ್ ತುಂಬ ಹೈಯರ್ ಟೆಂಪ್ರೇಚರ್ನಲ್ಲಿ ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಅಟ್ ವೆರಿ ವೆರಿ ಲೋ ಟೆಂಪ್ರೇಚರ್ ಇಟ್ ಈಸ್ ಕಾಲ್ಡ್ ಎಸ್ ದಿ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಹೇಳ್ತಾರೆ. ಓಕೆ, ಸೊ ಆದರೆ ಈ ಚಾಪ್ಟರ್ನಲ್ಲಿ ನಾವು ಓನ್ಲಿ ದೀಸ್ 3 ಸ್ಟೇಟ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕಲ್ತ್ಕೊಂಡು ಆಮೇಲೆ ಮೇನ್ ಆಗಿ ಸಾಲಿಡ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಹೇಗೆ ಈ 3ಅನ್ನು ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು, ಸಾಲಿಡ್ಸ್, ಲಿಕ್ವಿಡ್ ಹಾಗೂ ಗ್ಯಾಸಸ್ ಅಂತಂದ್ರೆ, ಅಥವಾ ಕೊಟ್ಟಿರೋ ಒಂದು ವಸ್ತು ಸಾಲಿಡ್ ಆಗೇ ಯಾಕಿರತ್ತೆ, ಲಿಕ್ವಿಡ್ ಆಗಿರಲ್ಲ ಅಥವಾ ಗ್ಯಾಸ್ ಯಾಕಾಗಲ್ಲ ಅಂತಂದ್ರೆ ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ಕೈನೆಟಿಕ್ ಎನರ್ಜಿ. ಸೊ ಯಾವ ವಸ್ತುವಿನಲ್ಲಿ ಜಾಸ್ತಿ ಕೈನೆಟಿಕ್ ಎನರ್ಜಿ ಇರುತ್ತೋ ಅದು ಜಾಸ್ತಿ ಮೂವ್ ಆಗ್ತಾ ಇರತ್ತೆ, ಅಂದ್ರೆ ಅದ್ರ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರತ್ತೆ. ಸೊ ಅಂತ ವಸ್ತುಗಳನ್ನ ನಾವು ಗ್ಯಾಸಸ್ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದ್ರೆ ಅದನ್ನ ನಾವು ಸಾಲಿಡ್ ಅಂತ ಕರಿಬಹುದು. ಆಗ ಪಾರ್ಟಿಕಲ್ಸು ಒಂದಕ್ಕೊಂದು ಹತ್ರನೇ ಇರುತ್ತೆ ಹಾಗೂ ಅದರ ಮೂವ್ಮೆಂಟು ರಿಸ್ಟ್ರಿಕ್ಟ್ ಆಗಿರುತ್ತೆ, ಜಾಸ್ತಿ ಅದು ಮೂವ್ ಆಗಲ್ಲ. ಈ ಎರಡರ ಮಧ್ಯೆ ತುಂಬಾ ಜಾಸ್ತಿನೂ ಇಲ್ಲ ಲೈಕ್ ದಟ್ ಆಫ್ ದಿ ಗ್ಯಾಸಸ್, ಅಥವಾ ಕೈನೆಟಿಕ್ ಎನರ್ಜಿ ಸಾಲಿಡ್ಸ್ ಅಷ್ಟು ಕಡಿಮೆನೂ ಇಲ್ಲದೆ ಇಂಟರ್ಮೀಡಿಯೇಟ್ ಇದ್ರೆ ಅವುಗಳನ್ನ ಲಿಕ್ವಿಡ್ ಅಂತ ನಾವು ಕರಿಬಹುದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಡಯಾಗ್ರಾಮ್ ನಲ್ಲಿ ಈ ಸಾಲಿಡ್ ಪಾರ್ಟಿಕಲ್ಸ್ ಇದು ಒಂದು ಸಾಲಿಡ್ ಪಾರ್ಟಿಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಸಾಲಿಡ್ ಪಾರ್ಟಿಕಲ್ ಎಷ್ಟು ಹತ್ತತ್ರ ಇದೆ. And because of this one they obtain one definite shape. So ನಾವು solids ನ ಹೇಗೆ define ಮಾಡ್ತೀವಿ? Solids are state of matter which have got the definite shape and definite volume. Okay, so ಹೀಗೆ definite shape ಇರ್ತದೆ because of the more
ಪಾರ್ಟಿಕಲ್ ಅಟ್ರಾಕ್ಷನ್. ಓಕೆ, ಸೊ ಈ ಎರಡು ಮಾಲಿಕ್ಯೂಲ್ ಅಂತ ನಾವೇನ್ ತಗೊಳ್ತೀವಿ, ಎರಡು ಪಾರ್ಟಿಕಲ್ ಅಂತ ನಾವೇನ್ ತಗೊಳ್ತೀವಿ, ಎರಡರ ಮಧ್ಯೆ ಅಟ್ರಾಕ್ಷನ್ ಅಥವಾ ಬಾಂಡಿಂಗ್ ಅಂತ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ದಟ್ ರೀಸನ್ ದೇ ಆರ್ ಹೆಲ್ಡ್ ಸ್ಟ್ರಾಂಗ್ಲಿ, ಹೆನ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ದಿ ಫಿಕ್ಸ್ಡ್ ಶೇಪ್ ಅಂಡ್ ಫಿಕ್ಸ್ಡ್ ವಾಲ್ಯೂಮ್ ಅಥವಾ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್. ಸೊ ಹಾಗಾಗಿ ನಾವು ಇದನ್ನ ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ದೇ ಆರ್ ಹೈಲಿ ರಿಜಿಡ್. ಅಂದ್ರೆ ಈಗ ನಿಮ್ ಕೈಲಿ ಇಟ್ಕೊಂಡಿರ್ತಕ್ಕಂಥ ಪೆನ್ ಇರ್ಬೋದು ಅಥವಾ ಪೇಪರ್ ಇರ್ಬೋದು, ಅದನ್ನ ನಾವು ಒತ್ತಿ ಹಿಡಿದ್ರೆ ಅದನ್ನ ನಾವು ಅದು ಒಳಗಡೆ ಹೋಗಲ್ಲ. ಓಕೆ, ಸೊ ದಟ್ ಈಸ್ ಬಿಕಾಸ್ ಆಫ್ ದಿ ರಿಜಿಡ್ ನೇಚರ್. ಈ ಪಾರ್ಟಿಕಲ್ ಮಧ್ಯೆ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರೋದ್ರಿಂದ ಏನಾಗತ್ತೆ, ಸೊ ಅದನ್ನ ನಾವು ಸ್ಕ್ವಾಶ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಅದನ್ನ ಒತ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅದನ್ನ ನಾವು ರಿಜಿಡಿಟಿ ಅಂತ ಕರಿತೀವಿ. ಅಂಡ್ ಮಾಲಿಕ್ಯೂಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದು ಕೂಡ ವೆರಿ ವೆರಿ ಲೆಸ್ ಇನ್ ದ ಕೇಸ್ ಆಫ್ ಸಾಲಿಡ್ಸ್. ಸೊ ದೇರ್ ಫ್ಲೂಯಿಡಿಟಿ ಇಸ್ ನೆಗ್ಲಿಜಿಬಲ್, ವಿ ಕ್ಯಾನ್ ರೈಟ್. Fluidity is negligible in the case of solids. Okay. ವೆರಸ್ ನಾವು ಲಿಕ್ವಿಡ್ಗೆ ಬಂದ್ರೆ, ಲಿಕ್ವಿಡ್ ನಲ್ಲಿ ಕೂಡ ಪಾರ್ಟಿಕಲ್ಸ್ ಮಧ್ಯೆ ಸ್ಪೇಸ್ ಸ್ವಲ್ಪ ಕಡಿಮೆನೇ ಇದೆ, ಬಟ್ ನಾಟ್ ಆಸ್ ಲೆಸ್ ಆಸ್ ದಿ ಸಾಲಿಡ್ಸ್. ಸೊ ಬಟ್ ಪಾರ್ಟಿಕಲ್ ಸ್ವಲ್ಪ ದೂರ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್ ಎಷ್ಟು ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಇಲ್ಲೆಲ್ಲ, ಲೈಕ್ ಹಿಯರ್ ಅಂಡ್ ಆಲ್ ಇಟ್ ಈಸ್ ದೇರ್ that space. Okay, so because ಇಲ್ಲಿ ಮಾಲಿಕ್ಯೂಲ್ಸ್ ಸ್ವಲ್ಪ ದೂರ ಇರೋದ್ರಿಂದ ಅವುಗಳ ಮಧ್ಯೆ ಇರತಕ್ಕಂಥ ಇಂಟರಾಕ್ಷನ್ ಕೂಡ ಕಡಿಮೆ ಇರುತ್ತೆ. ಸೊ ಇಂಟರ್ ಪಾರ್ಟಿಕಲ್ ಇಂಟರಾಕ್ಷನ್ ವಿಲ್ ಬಿ ಲೆಸ್ಸರ್ ದ್ಯಾನ್ ಸಾಲಿಡ್ಸ್. ಓಕೆ, ಸೊ ಎನ್ಸ್ ವಾಟ್ ವಿಲ್ ಹ್ಯಾಪನ್ ಇಸ್ ಇವುಗಳಿಗೆ ಡೆಫಿನೆಟ್ ಶೇಪ್ ಇರೋದಿಲ್ಲ, ಆದರೆ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಸೊ ಇದನ್ನ ಹೇಗೆ ಅನಲೈಸ್ ಮಾಡೋದು ಅಂತ ಅಂದ್ರೆ, ನೀವು ಒಂದು ಕಂಟೈನರ್ ಯಾವ್ದಾದ್ರು ತಗೊಂಡ್ರೆ, ಈಗ ನಾವು ಬೀಕರ್ ತಗೊಂತೀವಿ ಅಥವಾ ಕೋನಿಕಲ್ ಫ್ಲಾಸ್ಕ್ ತಗೊಂಡು, ಓಕೆ, ಸೊ ಎರಡು ಆಪರೇಟರ್ಸ್ ನಲ್ಲಿ ನಾವು 100 ml ವಾಟರ್ನ ಆಡ್ ಮಾಡಿದ್ರೆ, ಓಕೆ, ಸೊ ಈ ವಾಟರ್ will take the shape of the container. ಸೊ ಬೀಕರ್ ನಲ್ಲಿ ರೆಕ್ಟಾಂಗ್ಯುಲರ್ ಶೇಪ್ ಏನಿರುತ್ತೆ ಅದೇ ತರನೇ ವಾಟರ್ ಇರುತ್ತೆ. ಅಂಡ್ ಕೋನಿಕಲ್ ಫ್ಲಾಸ್ಕ್ ನಲ್ಲಿ ಅದು ಬಾಟಮ್ ವೈಡ್ ಆಗಿರುತ್ತೆ, ಬರ್ತಾ ನ್ಯಾರೋ ಆಗತ್ತಲ್ವಾ. ಸೊ ಅದೇ ರೀತಿಯಾದಂತ ಶೇಪ್ ನ ಆ ವಾಟರ್ ತಗೊಳುತ್ತೆ. ಆದ್ರೆ ವಾಲ್ಯೂಮ್ ವಿಲ್ ಬಿ ಫಿಕ್ಸ್ಡ್. ವಾಲ್ಯೂಮ್ ಇಸ್ ಫಿಕ್ಸ್ಡ್ ಅಂತಂದ್ರೆ ನನ್ ಬೀಕರ್ಗೆ ಹಾಕಿದ್ರು ಕೂಡ ಅದು 100 ml ಅಷ್ಟು ಮಾತ್ರ ಅದು ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಕೋನಿಕಲ್ ಫ್ಲಾಸ್ಕ್ ನಲ್ಲೂ ಕೂಡ ಅದು 100 ml ಅಷ್ಟು ಸ್ಪೇಸ್ ನ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅಂದ್ರೆ ನಾನೀಗ ನನ್ನ ಹತ್ರ 500 ml ಜ್ಯೂಸ್ ಇದೆ ಅಂತ ಅನ್ಕೊಂಡ್ರೆ, ಆ 500 ml ಜ್ಯೂಸ್ ನಾನು 2 ಲೀಟರ್ ಬಾಟ್ಲಿಗಾದ್ರೂ ಹಾಕ್ಲಿ ಅಥವಾ 1 ಲೀಟರ್ ಬಾಟ್ಲಿಗಾದ್ರೂ ಹಾಕ್ಲಿ, ಸೊ ಇಟ್ ವಿಲ್ ರಿಮೇನ್ ಆಸ್ ದಿ 500 ml ಜ್ಯೂಸ್. ಅಷ್ಟು ಮಾತ್ರ ಸ್ಪೇಸ್. ಈಗ 2 ಲೀಟರ್ ಬಾಟ್ಲ್ ಅಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ, ಸೊ ಇಷ್ಟು ಮಾತ್ರ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಬಹುದು. 1 ಲೀಟರ್ ಬಾಟ್ಲ್ ಅಂದ್ರೆ ಸ್ವಲ್ಪ ಚಿಕ್ಕದಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಓಕೆ, ಆದ್ರೆ ಅದರ ವಾಲ್ಯೂಮ್ ಫಿಕ್ಸ್ ಆಗಿರುತ್ತೆ. ಸೊ 100 ml ಅಂದ್ರೆ 100 ml ಮಾತ್ರ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಫೈನ್ ದಿ ಲಿಕ್ವಿಡ್. ಲಿಕ್ವಿಡ್ ಇಸ್ ಅ ಸ್ಟೇಟ್ ಆಫ್ ಮ್ಯಾಟರ್ ವಿಚ್ ಹ್ಯಾಸ್ ಗಾಟ್ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನಾಟ್ ಫಿಕ್ಸ್ಡ್ ಶೇಪ್ ಅಥವಾ ಡೆಫಿನೆಟ್ ಶೇಪ್ ಇರೋದಿಲ್ಲ. ಅಂಡ್ ಇಟ್ಸ್ ಫ್ಲೂಯಿಡಿಟಿ ಇಸ್ ಕ್ವೈಟ್ ಹೈಯರ್. ಓಕೆ, ಸೊ ನಾವು ಫ್ಲೂಯಿಡಿಟಿನ ಸಾಲಿಡ್ಗೆ ಕಂಪೇರ್ ಮಾಡಿದ್ರೆ ಕ್ವೈಟ್ ಹೈ. ಓಕೆ, ಹಾಗಾಗಿ ಲಿಕ್ವಿಡ್ ಈಸಿಯಾಗಿ ಫ್ಲೋ ಆಗತ್ತೆ. ಸೊ ಈಗ ನಾವು ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋದು ಅಥವಾ ನಮ್ಮ ದೈನಂದಿನ ಕೆಲಸಕ್ಕೆ ನಾವು ಯೂಸ್ ಮಾಡ್ತಿದ್ರೆ, ಸೊ ಅದು ಈಸಿಯಾಗಿ ಫ್ಲೋ ಆಗೋದ್ರಿಂದನೇ ನಮ್ಮ ಎಷ್ಟೋ ಕೆಲಸಗಳೆಲ್ಲ ಈಸಿಯಾಗಿ ಆಗ್ತಾ ಇದೆ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಫ್ಲೋಯಿಂಗ್ ನೇಚರ್ ಲಿಕ್ವಿಡ್ಸ್ ವಿ ಕ್ಯಾನ್ ಕಾಲ್ ದಮ್ ಆಸ್ ದಿ ಫ್ಲೂಯಿಡ್ಸ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಥರ್ಡ್ ಸ್ಟೇಟ್ ಆಫ್ ಮ್ಯಾಟರ್, ಗ್ಯಾಸಸ್. ಈ ಗ್ಯಾಸ್ಗಳಲ್ಲಿ ಅಗೇನ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇಸ್ ಟೂ ಹೈ. ಸೊ ಇವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಪೇಸ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದೇರ್ interparticle attraction is very small. So what will happen is we can
compress them very easily, so they are not at all rigid. Okay, so compress ಅಂತ ಅಂದ್ರೆ ಈಗ ಇಷ್ಟು ಪಾರ್ಟಿಕಲ್ ಇದೆ ಅಲ್ಲ, ನಾವಿಲ್ಲಿ ಪ್ರೆಷರ್ ನ ಅಪ್ಲೈ ಮಾಡಿದ್ರೆ ಆಲ್ ದ ಪಾರ್ಟಿಕಲ್ ಇಷ್ಟು ಸ್ಪೇಸ್ ನಲ್ಲಿ ನಾವೆಲ್ಲಾನು ಕೂಡಿಸಬಹುದು. ಓಕೆ, ಸೊ ಅದನ್ನ ನಾವು ಕಂಪ್ರೆಷನ್ ಅಂತ ಕರಿತೀವಿ. ಸೊ ಬಿಟ್ರೆ ಪ್ರೆಷರ್ ನ ತೆಗೆದ್ರೆ ಅಗೇನ್ ದ ಪಾರ್ಟಿಕಲ್ ಈಗ ಇಷ್ಟು ಬದಲಿಗೆ ಇಷ್ಟು ದೊಡ್ಡ ಕಂಟೈನರ್ ಇದ್ರೂ ಕೂಡ whatever number some 15 particles are there, all these 15 particles they try to accommodate in this area. ಸೊ ಎಷ್ಟು ದೂರ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರ ತನ್ನ ಲೈಕ್ ಡಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತೆ ಈ ಪಾರ್ಟಿಕಲ್ಸ್. ಹಾಗಾಗಿ ಈ ಗ್ಯಾಸಸ್ಗೆ ಡೆಫಿನೆಟ್ ಶೇಪು ಇಲ್ಲ ಹಾಗೂ ಡೆಫಿನೆಟ್ ವಾಲ್ಯೂಮ್ ಕೂಡ ಇಲ್ಲ. ಓಕೆ, ಸೊ ನಾವು ಈಗ 100 ml ಗ್ಯಾಸ್ ಅಂತ ತಗೊಂಡು ಅದನ್ನ 1 ಲೀಟರ್ ಬಾಟ್ಲಿಗೆ ಅಥವಾ 2 ಲೀಟರ್ ಬಾಟ್ಲಿಗೆ ಹಾಕಿದ್ರು ಕೂಡ ದ ಎಂಟೈರ್ ಬಾಟಲ್ ವಿಲ್ ಗೆಟ್ ಫಿಲ್ಡ್ ವಿತ್ ದ ಗೇಷಿಯಸ್ ಪಾರ್ಟಿಕಲ್. ಸೊ ಯಾಕೆ ಅಂತಂದ್ರೆ ಅದ್ರ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಏನಿದೆ ಅದು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವನ್ 5 ಲೀಟರ್ ಬಾಟಲ್ ನಲ್ಲೂ ಕೂಡ ನಾವು 100 ml ಗ್ಯಾಸ್ ನ ಫಿಲ್ ಮಾಡಬಹುದು. and the entire bottle will be filled with the gas. Okay, so that will tell us that it doesn't have any fixed shape nor the fixed volume. Okay, how about fluidity? Fluidity is very very high. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ವಿ ಕ್ಯಾನ್ ರಿಕಾಲ್ ಇಸ್ ದಿ ಅರೋಮಾ. ಓಕೆ, ಸೊ ಅಡುಗೆ ಮನೇಲಿ ಏನಾದರೂ ಅಡುಗೆ ಮಾಡ್ತಾ ಇದ್ರೆ ಫ್ರಮ್ ದ ಕಿಚನ್ ವಿ ಗೆಟ್ ದಟ್ ಅರೋಮಾ, ಏನ್ ಕುಕ್ ಆಗ್ತಿದೆ ಅಂತ. ಸೊ ದಟ್ ಈಸ್ ಬಿಕಾಸ್ ದಿಸ್ ಪಾರ್ಟಿಕಲ್ ಹ್ಯಾವ್ ಗಾಟ್ ವೆರಿ ಹೈ ಕೈನೆಟಿಕ್ ಎನರ್ಜಿ ಅಂಡ್ ಫ್ಲೂಯಿಡ್ ನೇಚರ್ ಆಲ್ಸೋ ಇರೋದ್ರಿಂದ ಆ ಪಾರ್ಟಿಕಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾನೆ ಇರುತ್ತೆ. ಹೆನ್ಸ್ ವಿ ಕ್ಯಾನ್ ಸ್ಮೆಲ್ ಇಟ್. ಓಕೆ, so these are the main differences between the solids, liquids and the gases. So illu kuda like the same properties are mentioned here. You can just recall enen kaltidri lower classes nalli adanna recall ಮಾಡ್ಕೊಳ್ಬಹುದು. ಸೊ ಹೀಗೆ ಸಾಲಿಡ್ಸ್, ಲಿಕ್ವಿಡ್ ಹಾಗೂ ಗ್ಯಾಸಸ್ ಇದ್ರೂ ಕೂಡ ಮೇನ್ ಆಗಿ ನಮ್ಮ ದೈನಂದಿನ ಕೆಲಸಗಳಿಗೆ ಜಾಸ್ತಿ ನಾವು ಸಾಲಿಡ್ಸ್ ಮೇಲೆನೆ ಡಿಪೆಂಡ್ ಆಗಿರ್ತೀವಿ. Okay, so hagagi let us learn in today's class more about the solid state. So general characteristics of solid state andre just now we learned they have got the definite mass, volume and the shape, and intermolecular distances is very short. Particle ನೀವಿಲ್ಲಿ ನೋಡಿದ ಹಾಗೆ ಸೊ ಈ ಪಾರ್ಟಿಕಲ್ ಮಧ್ಯೆ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಸೊ ದಟ್ ವಿಲ್ ಬಿ ವೆರಿ ಲೆಸ್. ಹಾಗಂತ ಇರೋದೇ ಇಲ್ಲ ಅಂತಲ್ಲ, ಅಫ್ಕೋರ್ಸ್ ದೇರ್ ವಿಲ್ ಬಿ ಡಿಸ್ಟೆನ್ಸ್ ಅಥವಾ ಸ್ಪೇಸ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಈ ಚಾಪ್ಟರ್ ನಲ್ಲೇ ಹೋಗ್ತಾ ಹೋಗ್ತಾ ವಿಲ್ ಬಿ ಲರ್ನಿಂಗ್ ಎಷ್ಟು ಸ್ಪೇಸ್ ಇರುತ್ತೆ ಎರಡು ಪಾರ್ಟಿಕಲ್ ಮಧ್ಯೆ ಅನ್ನೋದೆಲ್ಲ, ಯಾವುದು ಪ್ಯಾಕಿಂಗ್ ಎಷ್ಟು ಕ್ಲೋಸ್ ಪ್ಯಾಕಿಂಗ್ ಆಗಿರುತ್ತೆ, ಯಾವುದು ಲೂಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಲರ್ನಿಂಗ್ ಇನ್ ದಿಸ್ ಕ್ಲಾಸ್. ಅಂಡ್ ಬಿಕಾಸ್ ಪಾರ್ಟಿಕಲ್ಸ್ ಸ್ವಲ್ಪ ಹತ್ತತ್ರ ಇರೋದ್ರಿಂದ force of attraction will be more. Okay, and their constituent particle atoms ಆಗಿರಬಹುದು, molecules ಆಗಿರಬಹುದು ಅಥವಾ ions, cations, anions. Okay, so ಯಾವುದಾದ್ರೂ ಆಗಿರಬಹುದು, ಅವುಗಳು ಒಂದೇ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಈಗ ನಾವು ಈ ಪೊಸಿಷನ್ ಅಲ್ಲಿ ಹೇಗೆ ಬರ್ದು ಸೊ ಈ ಪಾರ್ಟಿಕಲ್ಸ್ ಹೀಗೆ ಅರೇಂಜ್ ಮಾಡಿದ್ರೆ ಇನ್ ದಟ್ ಪೊಸಿಷನ್ ಓನ್ಲಿ ದೇ ವಿಲ್ ಬಿ ದೇರ್. ಸೊ ನಾವಿಲ್ಲಿ ಏನಾದ್ರೂ ಹೀಟ್ ಎಲ್ಲ ಕೊಡ್ತಾ ಇದ್ರೆ ಓಕೆ, ಸೊ ದೇ ಸ್ಟಾರ್ಟ್ ಟು ವೈಬ್ರೇಟ್ ಇನ್ ದೇರ್ ದಟ್ ಲೊಕೇಶನ್ ಇಟ್ ಸೆಲ್ಫ್. ಇಟ್ ಇಸ್ ಕಾಲ್ಡ್ ಆಸ್ ದಿ ಫಿಕ್ಸ್ಡ್ ಲೊಕೇಶನ್. ಓಕೆ, ಅಥವಾ ಫಿಕ್ಸ್ಡ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಇನ್ನು ತುಂಬಾ ಎನರ್ಜಿ ಕೊಟ್ಟಾಗ ಮಾತ್ರ ದೇ ಮೈಟ್ ಲೀವ್ ದಟ್ ಸ್ಪೇಸ್ ಅಂಡ್ ಲೈಕ್ ಗೋ ಔಟ್ ಆಫ್ ದಿ ದಟ್ ಏರಿಯಾ. ಅದರ್ವೈಸ್ ವಾಟ್ ಎವರ್ ಎನರ್ಜಿ ದೇ ಆರ್ ಅಬ್ಸರ್ವಿಂಗ್ ಆ ಎನರ್ಜಿಯಿಂದ ಅವುಗಳು ಅಲ್ಲೇನೆ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ರೊಟೇಷನಲ್, ವೈಬ್ರೇಷನಲ್ and all whatever we have learned. So they start to oscillate in that fixed position. ಲಿಕ್ವಿಡ್ ಅಥವಾ ಗ್ಯಾಸ್ ತರ ಈ ಏರಿಯಾನ ಬಿಟ್ಟು ಇನ್ನೊಂದು ಏರಿಯಾಗೆ ದೇ ವೋಂಟ್ ಮೈಗ್ರೇಟ್. ಓಕೆ, ಅಂಡ್ ದೇ ಆರ್ ಇನ್ಕಂಪ್ರೆಸಿಬಲ್ ಅಂಡ್ ರಿಜಿಡ್. ಸೊ ಇಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಇರೋದ್ರಿಂದ ಅವುಗಳನ್ನ ನಾವು ಕಂಪ್ರೆಸ್ ಮಾಡೋದು ಅಥವಾ ಪ್ರೆಷರ್ ಕೊಟ್ರೆ ಏನಾಗುತ್ತೆ, ಅದು ಒಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಪುಡಿ ಪುಡಿ ಆಗುವಂಥದ್ದು. ಸೊ ವಿ ಕಾಂಟ್ ಡೂ ದಟ್ ಒನ್. ಇದಕ್ಕೆ ಅಗೇನ್ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಅಥವಾ ಕಂಪ್ರೆಸಿಬಲ್ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಕ್ಕಂಥ LPG gas. Okay, so it is called as a liquid petroleum gas. This is actually gaseous in nature. Propane ಹಾಗೂ ಬ್ಯೂಟೇನ್ ಮಿಕ್ಸ್ಚರ್ ನ ನಾವು ಯೂಸ್ ಮಾಡೋದು ಕುಕ್ಕಿಂಗಿಗೆಲ್ಲ LPG ಗ್ಯಾಸ್ ನಲ್ಲಿ. ಇದೆರಡು ಗ್ಯಾಸಸ್.
ಓಕೆ. ಸೊ ಆದ್ರೆ ಅದನ್ನ ಸಿಲಿಂಡರ್ ನಲ್ಲಿ ಹಾಕ್ಬೇಕಾದ್ರೆ ಅದನ್ನ ಲಿಕ್ವಿಡ್ ರೂಪದಲ್ಲಿ ಹಾಕ್ತಾರೆ, ಬಿಕಾಸ್ ಗ್ಯಾಸಸ್ ವಿಲ್ ಆಕ್ಯುಪೈ ಮೋರ್ ಸ್ಪೇಸ್ ಅಲ್ವಾ. ಸೊ ನಾವೀಗ ತಾನೇ ಇಲ್ಲಿ ನೋಡಿದ್ವಿ ಇದ್ರದ್ದು ಇಂಟರ್ ಪಾರ್ಟಿಕಲ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಈಗ 100 ಪಾರ್ಟಿಕಲ್ ನ ನಾವು ಹಾಕ್ಬೇಕು ಅಂತಂದ್ರೆ ವಿ ನೀಡ್ ಲಾಟ್ ಆಫ್ ಸ್ಪೇಸ್. ಸೊ ಅದೇ 100 ಪಾರ್ಟಿಕಲ್ಗೆ ನಾವು ಪ್ರೆಷರ್ ನ ಕೊಟ್ರೆ ದಿಟ್ ವಿಲ್ ಬಿ ಆಕ್ಯುಪೈಡ್ ಇನ್ ಲೆಸ್ ವಾಲ್ಯೂಮ್. ಸೊ ಅದೇ ಕೆಲಸ ಇಲ್ಲಿ ಮಾಡ್ತಾರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನಲ್ಲಿ. ಸೊ ಫಸ್ಟ್ ಗ್ಯಾಸ್ ನ ಫಿಲ್ ಮಾಡಿ ಆ ಗ್ಯಾಸ್ ನ ಅಂಡರ್ ಪ್ರೆಷರ್ ಆ ಸಿಲಿಂಡರ್ ಗೆ ತುಂಬ್ತಾ ಹೋಗ್ತಾರೆ. ಆಗ ಬರೀ ಸಿಲಿಂಡರ್ ಏನಿದೆ ಅಷ್ಟು ಹೈಟ್ ನಲ್ಲಿ ನಾವು ಮೋರ್ ಅಮೌಂಟ್ ಆಫ್ ಗ್ಯಾಸ್ ನ ಫಿಲ್ ಮಾಡಬಹುದು. ದಟ್ ಈಸ್ ಕಾಲ್ಡ್ as the rigidity. Okay, so these are the characteristics of solids. ಸೊ ಅಗೇನ್ ಸಾಲಿಡ್ಸ್ ಅಲ್ಲಿ 2 ರೀತಿಯಾದಂತ ಸಾಲಿಡ್ಸ್ ಇದೆ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮಾರ್ಫಸ್ ಸಾಲಿಡ್. ಸೊ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಇದನ್ನ ಕ್ರಿಸ್ಟಲೈನ್ ಸಾಲಿಡ್ ಅಥವಾ ಅಮಾರ್ಫಸ್ ಸಾಲಿಡ್ ಅಂತಂದ್ರೆ ಬೇಸ್ಡ್ ಆನ್ ದೇರ್ ಅಪಿಯರೆನ್ಸ್. ಓಕೆ, ಈ ಕ್ರಿಸ್ಟಲೈನ್ ಸಾಲಿಡ್ಸ್ಗೆ ಅಂದ್ರೆ ಒಂದು ಡೆಫಿನೆಟ್ ಶೇಪ್ ಅನ್ನೋದು ಇರತ್ತೆ, whereas the amorphous do not have shape. Okay, so ಇಲ್ಲಿ morph ಅಂತಂದ್ರೆ actually form ಅಂತ ತಗೊಳ್ತೀವಿ. A ಅಂತಂದ್ರೆ which do not have, okay, do not have any form, so they are called as the amorphous in nature. Okay, so ಇದಕ್ಕೆ very easy ಆಗಿ ನೀವು ನೆನ್ಪಿಟ್ಕೊಳ್ಬಹುದು ಅದಂತ ಎಕ್ಸಾಂಪಲ್ಸ್ ಅಂತಂದ್ರೆ ಮನೆಯಲ್ಲಿ ನಾವು ಶುಗರ್ ಯೂಸ್ ಮಾಡ್ತೀವಿ ಅಥವಾ ಸಾಲ್ಟ್, ಟೇಬಲ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಏನು ಯೂಸ್ ಮಾಡ್ತೀವಲ್ವಾ, ಅದನ್ನ ನೀವು ಟಚ್ ಮಾಡಿದ್ರೆ you will feel that edges and all, like you will feel it. ಸೊ ಅದನ್ನ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ whereas amorphous ಗೆ ಟಾಲ್ಕಮ್ ಪೌಡರ್ ಇರ್ಬೋದು ಅಥವಾ ಮೈದಾ ಇರ್ಬೋದು, ಸೊ ಇದನ್ನ ನಾವು ಟಚ್ ಮಾಡಿದಾಗ ನೈಸ್ ಆಗಿರುತ್ತಲ್ಲ, ಸೊ ಅದನ್ನ ನಾವು ಅಮಾರ್ಫಸ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಾಗಿ ಡೆಫಿನೆಟ್ ಶೇಪ್ ಇರೋದು ಅಥವಾ ಇಲ್ಲದೆ ಇರೋದು ಈ ರೀತಿಯಾದಂಥ 2 ಸಾಲಿಡ್ಸ್ ಇದೆ. ಅವುಗಳನ್ನ ಕ್ರಿಸ್ಟಲೈನ್ ಸಾಲಿಡ್ಸ್ ಹಾಗೂ ಅಮಾರ್ಫಸ್ ಸಾಲಿಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡಬಹುದು. ಅಗೇನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಟೈಪ್ಸ್. ಅದರಲ್ಲಿ ಅಯಾನಿಕ್ ಕ್ರಿಸ್ಟಲ್ಸ್ ಅಂದ್ರೆ ಆಟಮ್ಗಳ ಮಧ್ಯೆ ಅಯಾನಿಕ್ ಬಾಂಡ್ ಇದ್ರೆ ಅವುಗಳನ್ನ ಅಯಾನಿಕ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಕೋವೆಲೆಂಟ್ ಬಾಂಡ್ ಇದ್ರೆ ಅವುಗಳನ್ನ ಕೋವೆಲೆಂಟ್ ಕ್ರಿಸ್ಟಲ್ಸ್ ಅಂತ ಕರೀತಾರೆ. ಇನ್ ದ ಮಾಲಿಕ್ಯುಲರ್ ಕ್ರಿಸ್ಟಲ್ಸ್, ಇದೆಲ್ಲ ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ ಕೂಡ ಟೈಪ್ ಆಫ್ ಕೋವೆಲೆಂಟನೇ, ಆದ್ರೆ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ನಾವು ಜಯಂಟ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ which will form the bigger structure. Like carbon to carbon combine ಆಗಿ we get the diamond molecule. It is an allotrope of carbon. Diamond, graphite ಇವುಗಳೆಲ್ಲ ಏನ್ ಮಾಡುತ್ತೆ, ತುಂಬಾ ಬಿಗ್ ಸ್ಟ್ರಕ್ಚರ್ ಅಥವಾ ದೊಡ್ಡ ಸ್ಟ್ರಕ್ಚರ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಅವುಗಳನ್ನ ಜಯಂಟ್ ಸ್ಟ್ರಕ್ಚರ್ ಅಥವಾ ನೆಟ್ವರ್ಕ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಅಲ್ಲೂ ಕೂಡ ಕೋವೆಲೆಂಟ್ ಬಾಂಡೇನೆ, ಆದ್ರೆ ಇಲ್ಲಿ ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ ಅಲ್ಲೂ ಕೂಡ ಕೋವೆಲೆಂಟ್ ಬಾಂಡ್ ಇರುತ್ತೆ, ಬಟ್ ವೆರಿ ಸ್ಮಾಲ್ ಮಾಲಿಕ್ಯೂಲ್ಸ್ ಲೈಕ್ 1 or 2 atoms, 2 to 3 ಆಟಮ್ಸ್ ಈ ತರ ಇರುವಂತ ಮಾಲಿಕ್ಯೂಲ್ಸ್ ಗಳು ಇಲ್ಲಿ ಯೂಸ್ ಮಾಡೋದು. ಅಥವಾ ಮ್ಯಾಕ್ಸ್ ಸಮ್ 6 to 8 or 10 ಆಟಮ್ಸ್ ವಿಲ್ ಬಿ ದೇರ್. ಓಕೆ, ಈಗ ನಾಫ್ಥಲಿನ್, ಆಂಥ್ರಸಿನ್ ಈ ತರದೆಲ್ಲ ತಗೊಂಡ್ರೆ ಸ್ವಲ್ಪ ಕ್ವೈಟ್ ಲೈಕ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ದೇರ್, ಬಟ್ ಇಲ್ಲಿ ಕೋವೆಲೆಂಟ್ ಅಲ್ಲಿ ವೆರಿ ಹ್ಯೂಜ್ ನಂಬರ್ಸ್ ಆಫ್ ಆಟಮ್ಸ್ ವಿಲ್ ಬಿ ದೇರ್. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಆದ್ರೆ ಎರಡರಲ್ಲೂ ಬಾಂಡು ಕೋವೆಲೆಂಟ್ ಬಾಂಡೇ ಇರತ್ತೆ. ಓಕೆ, ಅಂಡ್ ಮೆಟಾಲಿಕ್ ಕ್ರಿಸ್ಟಲ್ಸ್ ಅಂದ್ರೆ ಮೆಟಲ್ಸ್, ಅದನ್ನ ಹೆಸರೇ ಹೇಳುತ್ತೆ ಮೆಟಾಲಿಕ್ ಮೆಟಲ್ಸ್. ಎನಿ ಮೆಟಲ್ ನೀವು ರಿಕಾಲ್ ಮಾಡ್ಕೊಂಡ್ರೆ, ಇಲ್ಲಿ ಎಕ್ಸಾಂಪಲ್ ಸೋಡಿಯಂ, ಮೆಗ್ನೀಷಿಯಂ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ಇವನ್ ಇನ್ಕ್ಲೂಡ್ ಪ್ಲಾಟಿನಮ್, ಪೊಟ್ಯಾಷಿಯಂ, ಮ್ಯಾಂಗನೀಸ್. ಓಕೆ, ಸೊ ಎನಿ ಮೆಟಲ್, ಓಕೆ, ಎಲ್ಲ ಮೆಟಲ್ಸ್ದು ಅವುಗಳು ಕೂಡ ಕ್ರಿಸ್ಟಲ್ ಫಾರ್ಮ್ ಮಾಡುತ್ತೆ. ಸಮ್ ಡೆಫಿನೆಟ್ ಶೇಪ್ ದೇ ವಿಲ್ ಆಲ್ಸೋ ಬಿ ಪೊಸೆಸಿಂಗ್. ಅದನ್ನ ನಾವು ಮೆಟಾಲಿಕ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಅಂಡ್ ಅಟಾಮಿಕ್ ಸಾಲಿಡ್ಸ್ ಅಂದ್ರೆ ಜಸ್ಟ್ ಗ್ರೂಪ್ 18 ಎಲಿಮೆಂಟ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಗ್ರೂಪ್ 18 ಎಲಿಮೆಂಟ್ಸ್ ನಾವು ನೋಬೆಲ್ ಗ್ಯಾಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ as ದಿ ಇನರ್ಟ್ ಗ್ಯಾಸಸ್. ಸೊ ಯಾಕೆ ಅವುಗಳನ್ನ ಇನರ್ಟ್ ಗ್ಯಾಸಸ್ ಅಂತ ಕರೀತಾರೆ ಅಂದ್ರೆ ದೇ ವೋಂಟ್ ರಿಯಾಕ್ಟ್ ವಿತ್ ಎನಿ ಅದರ್ ಆಟಮ್ ಟು ಫಾರ್ಮ್ ದಿ ಕಾಂಪೌಂಡ್. ಸೊ ದೇ ವಿಲ್ ಬಿ ಜಸ್ಟ್ ಆಸ್ ಇಟ್ ಈಸ್. ಓಕೆ, ನಾವು ಹೀಲಿಯಂ ಅಂತ ತಗೊಂಡ್ರೆ it will be just helium 2 ನು ಇಲ್ಲ, like helium to helium there won't be any interaction at all. So ಹಾಗಾಗಿ ಇವುಗಳನ್ನ ನಾವು ಅಟಾಮಿಕ್ ಸಾಲಿಡ್ಸ್ ಅಂತ
ಕರಿಬಹುದು. ಅಂದ್ರೆ ಅವುಗಳನ್ನ ಹೀಲಿಯಂ ಗ್ಯಾಸ್ ನಾವು ಪ್ರೆಷರ್ ನ ಕೊಟ್ಟು ಅದನ್ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡಿದ್ರೆ then that will get one particular shape and that is called as the helium crystal ಅಂತ ನಾವು ಕರಿತೀವಿ. So since this is an atom which we call it as the atomic solids. Okay, so of course ನೀವಿಲ್ಲಿ ಏನಾದ್ರೂ ರಿಕಾಲ್ ಮಾಡ್ಕೊಂಡ್ರೆ in D block elements or this one sorry P block elements, so their noble gas ನೀವು ಕಲಿಬೇಕಾದ್ರೆ their compounds been formed ಅಂತ ಎಲ್ಲ ನೀವು ಓದಿರ್ತೀರ. ಸೊ ಬಟ್ ದಟ್ ಈಸ್ ಆರ್ಟಿಫಿಷಿಯಲಿ ಸಿಂಥಸೈಸ್ಡ್. ನ್ಯಾಚುರಲ್ ಆಗಿ ನಮಗೆ ಈ ಕಾಂಪೌಂಡ್ಸ್ಗಳು ನೋಬಲ್ ಗ್ಯಾಸಸ್ ವಿಲ್ ನಾಟ್ ಈಸಿಲಿ ಫಾರ್ಮ್ ದ ಕಾಂಪೌಂಡ್. ಓಕೆ, ಸೊ ಹಾಗಾಗಿ ಅವುಗಳನ್ನ ಅಟಾಮಿಕ್ ಸಾಲಿಡ್ಸ್ ಅಂತ ಕರಿತೀವಿ. ಅಮಾರ್ಫಸ್, ಜಸ್ಟ್ ಅಮಾರ್ಫಸ್, ದೇರ್ ಇಸ್ ನೋ ಫರ್ದರ್ ಕ್ಲಾಸಿಫಿಕೇಶನ್. ಸೊ ಇಲ್ಲಿ ಈಚ್ ಟೈಪ್ಗೆ ನಾವು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಬೇಕು. ಅಯಾನಿಕ್ಗೆ, ಕೋವಲೆಂಟ್, ಜಾಯಿಂಟ್ ಮಾಲಿಕ್ಯೂಲ್ಗೆ ಈ 3 ಎಕ್ಸಾಂಪಲ್: ಡೈಮಂಡ್, ಸಿಲಿಕಾನ್ ಡೈಆಕ್ಸೈಡ್ ಅಂಡ್ ಗ್ರಾಫೈಟ್. ಮಾಲಿಕ್ಯೂಲ್ಸ್ಗೆ ವಾಟರ್ ಬರುತ್ತೆ, NH3 ಇರುತ್ತೆ. ಸೊ ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಲರ್ನಿಂಗ್ ಇನ್ ಡಿಟೇಲ್. ಮೆಟಲ್ಸ್, ಎನಿ ಮೆಟಲ್ ನಿಮ್ಮ ತಲೆಗೆ ಏನು ಬರುತ್ತಾ ಕ್ವೆಶನ್ ಕೇಳಿದಾಗ ಅದನ್ನ ಬರಿಬಹುದು. ಅಟಾಮಿಕ್ ಸಾಲಿಡ್ಸ್ 18 ಗ್ರೂಪ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹೀಲಿಯಂ, ಆರ್ಗಾನ್, ನಿಯಾನ್, these you can give as an example. So let us see the differences between the amorphous and crystalline solids. ಸೊ ಏನು ಮೇನ್ ಡಿಫ್ರೆನ್ಸ್ ಅಂತಂದ್ರೆ, ಜಸ್ಟ್ ನಾವ್ ಆಸ್ ವಿ ಲರ್ನ್ಡ್ ಡೆಫಿನೆಟ್ ಶೇಪ್ ಇರುತ್ತೆ ಕ್ರಿಸ್ಟಲೈನ್ ಅಲ್ಲಿ, ಅಮಾರ್ಫಸ್ ಅಲ್ಲಿ ಡೆಫಿನೆಟ್ ಶೇಪ್ ಇರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೀವು ಪಿಕ್ಚರ್ ನಲ್ಲಿ ನೋಡಬಹುದು. ಈ ಮೊದಲನೇದು ಕ್ವಾರ್ಟ್ಸ್ ಅನ್ನೋದು, ಎರಡನೇದು ಗ್ಲಾಸ್. ಓಕೆ, ಸೊ ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮೇ ಇರುತ್ತೆ. ಓಕೆ, ಸೊ ದೇ ಆರ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ಸ್ ಆಫ್ ಆಟಮ್, ಬಟ್ ಲುಕ್ ಅಟ್ ದ ಅರೇಂಜ್ಮೆಂಟ್. ಅವುಗಳು ಆ ಆಟಮ್ಗಳು ಅರೇಂಜ್ ಆಗಿರ್ತಕ್ಕಂಥ ರೀತಿನ ನೀವು ನೋಡಿದ್ರೆ, ಇದು ಫಸ್ಟ್ ಡಯಾಗ್ರಾಮ್ ಅಂತ ನಾವು ಇದನ್ನ ತಗೊಂಡು ಇದನ್ನ ಸೆಕೆಂಡ್ ಡಯಾಗ್ರಾಮ್ ಅಂತ ಅಂದ್ರೆ, ದ ಫಸ್ಟ್ ಡಯಾಗ್ರಾಮ್ ಇಸ್ ಅ ಕ್ರಿಸ್ಟಲೈನ್ molecule, whereas the second diagram it is amorphous. Okay, so ನೀವು ಇಲ್ಲಿ ಇದನ್ನ ಕಂಪೇರ್ ಮಾಡಬಹುದು. ಈ ಕ್ರಿಸ್ಟಲೈನ್ ಅಲ್ಲಿ ಎಷ್ಟು ನೀಟಾಗಿ, ಎಷ್ಟು ಸರಿಯಾಗಿ ಪಾರ್ಟಿಕಲ್ಸ್ ಒಂದಕ್ಕೊಂದು ಅರೇಂಜ್ ಆಗಿದೆ. ಸೊ ದೇರ್ ಇಸ್ ಸಮ್ ಡೆಫಿನೆಟ್ ಅರೇಂಜ್ಮೆಂಟ್ ಆರ್ ಡೆಫಿನೆಟ್ ಶೇಪ್ ಇಸ್ ದೇರ್ ಫಾರ್ ದಿ ಕ್ರಿಸ್ಟಲೈನ್ ಮಾಲಿಕ್ಯೂಲ್. ವೆರಸ್ ದಿ ಅಮಾರ್ಫಸ್, ಇಲ್ಲಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಪಾರ್ಟಿಕಲ್ ಇದೆ, ಇಲ್ಲಿ ಕಡಿಮೆ ಪಾರ್ಟಿಕಲ್ ಇದೆ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ವಿಲ್ ಬಿ ದೇರ್. ಸೊ ಇದನ್ನ ನಾವು ಆರ್ಡರ್ ಅಂತ ತಗೊಂಡ್ರೆ, ಅರೇಂಜ್ಮೆಂಟ್ ಆಫ್ ಆಟಮ್ಸ್ ನ ಆರ್ಡರ್ ಅಂತ ತಗೊಂಡ್ರೆ, ಇದು ಹೈ ರೇಂಜ್ ಆರ್ಡರ್. Okay, whereas in the amorphous it is the short range. ಅಂದ್ರೆ ಸ್ವಲ್ಪ ಏರಿಯಾದಲ್ಲಿ ಮಾತ್ರ ಅರೇಂಜ್ಮೆಂಟ್ ನಾವು ನೋಡ್ತೀವಿ. ಇಲ್ಲಿ ತಗೊಂಡ್ರೆ ಇಷ್ಟು ಪಾರ್ಟಿಕಲ್ ಆಗಿದ ತಕ್ಷಣ ಆಲ್ರೆಡಿ ಇಷ್ಟು ಜಯಂಟ್ ಮಾಲಿಕ್ಯೂಲ್ ಫಾರ್ಮ್ ಆಗೋಯ್ತು. ಇದು ಇನ್ನು ಡಿಫ್ರೆಂಟ್ ಶೇಪ್ ಇಟ್ ಹಸ್ ಟೇಕನ್. ಆದ್ರೆ ನೀವು ಕ್ರಿಸ್ಟಲೈನ್ ನೋಡಿದ್ರೆ ಎಲ್ಲಾ ಪಾರ್ಟಿಕಲ್ಸ್ ಒಂದೇ ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ. ಓಕೆ, ಸೊ ಅದಕ್ಕೆ ಇದನ್ನ ಹೈ ರೇಂಜ್ ಆರ್ಡರ್ ಅಂತ ಕರಿತೀವಿ. ವೆರಸ್ ಅಮಾರ್ಫಸ್ ನ ಶಾರ್ಟ್ ರೇಂಜ್ ಆರ್ಡರ್ ಅಂತ ಹೇಳ್ಬಹುದು. ಓಕೆ, ಅಂಡ್ ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಏನಾಗತ್ತೆ, ಈ ಆರ್ಡರ್ ಎಲ್ಲ ಚೆನ್ನಾಗಿರೋದ್ರಿಂದ ಇನ್ ದ ಕೇಸ್ ಆಫ್ ಕ್ರಿಸ್ಟಲೈನ್, ಸೊ ನಾವೇನಾದ್ರೂ ಈ ಪಾರ್ಟಿಕಲ್ ನ ಕಟ್ ಮಾಡಿದ್ರೆ, ಓಕೆ, ಸೊ ನೀಟಾಗಿ ಕಟ್ ಮಾಡಿದ್ರೆ, ಸೊ ಅವಾಗ ನಮ್ಗೆ ಸ್ಮೂತ್ ಎಡ್ಜ್ ಸಿಗತ್ತೆ. ವೆರಾಸ್ ಈ ಅಮಾರ್ಫಸ್ ನಾವೇನಾದ್ರೂ ಕಟ್ ಮಾಡಿದ್ರೆ, ಸೊ ನಮ್ಗೆ ಅನ್ಈವನ್ ಎಡ್ಜಸ್ ಸಿಗತ್ತೆ. ಯಾಕಂದ್ರೆ ಇಲ್ಲಿ ಒಂದು ಪಾರ್ಟಿಕಲ್ ಇಲ್ಲಿ ಒಂದು ಮೇಲಿದೆ, ಒಂದು ಕಡಿಮೆ ಇದೆ, ಇಲ್ಲೇ ನೋಡ್ಬೋದು. ಸೊ ನಮ್ಗೆ ಇಲ್ಲಿ ಎಷ್ಟು ಸ್ಮೂತ್ ಆಗಿದೆ ಇದು ಸರ್ಫೇಸ್. ವೆರಾಸ್ ಈ ಒಂದು ಪಾರ್ಟಿಕಲ್ ಒಳಗಡೆ ಹೋಗಿದೆ, ಒಂದು ಪಾರ್ಟಿಕಲ್ ಮೇಲಿದೆ. ಸೊ ಹೀಗೆ ಅನ್ಈವನ್ ಸರ್ಫೇಸ್ ಇಸ್ ಒಬ್ಟೈನ್ಡ್ ಫಾರ್ ದಿ ಅಮಾರ್ಫಸ್ ಮಾಲಿಕ್ಯೂಲ್. ಓಕೆ, ಅಂಡ್ ಇಲ್ಲಿ ಪಾರ್ಟಿಕಲ್ಸ್ ಎಲ್ಲ ಒಂದಕ್ಕೊಂದು ಸರಿಯಾಗಿ ಅರೇಂಜ್ ಆಗಿರೋದ್ರಿಂದ ಇದರ ಮೆಲ್ಟಿಂಗ್ ಪಾಯಿಂಟು ಶಾರ್ಪ್ ಆಗಿರುತ್ತೆ. ಶಾರ್ಪ್ ಅಂತಂದ್ರೆ, ಇಫ್ ದೇ ಟೆಲ್ ಯು ದ ಗಿವನ್ ಕ್ರಿಸ್ಟಲೈನ್ ಕಾಂಪೌಂಡ್ ವಿಲ್ ಮೆಲ್ಟ್ ಅಟ್ 1200 ಡಿಗ್ರಿ ಸೆಲ್ಸಿಯಸ್, ಇಟ್ ವಿಲ್ ಮೆಲ್ಟ್ ಅಟ್ ದಟ್ ಟೆಂಪರೇಚರ್. ಅದನ್ನ ನಾವು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಈಸಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೋದು ಮೆಲ್ಟಿಂಗ್ ಪಾಯಿಂಟ್ ನ. ಆದ್ರೆ ಅಮಾರ್ಫಸ್ that range will be there. The melting point will not be having one particular melting point, instead range. Whenever they want to give melting point of amorphous substance, they'll tell like some 500 to
550 ಡಿಗ್ರಿ ಸೆಲ್ಸಿಯಸ್ ಈ ಟೆಂಪರೇಚರ್ ನಲ್ಲಿ ಯಾವಾಗ ಬೇಕಾದ್ರೂ ಅದು ಮೆಲ್ಟ್ ಆಗ್ಬೋದು. ಯಾಕೆಂದ್ರೆ ಅಲ್ಲಿ ಸರಿಯಾಗಿ ಅರೇಂಜ್ಮೆಂಟೇ ಆಗಿಲ್ಲ ಪಾರ್ಟಿಕಲ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಜಾಸ್ತಿ ಪಾರ್ಟಿಕಲ್ಸ್ ಇದ್ರೆ ಜಾಸ್ತಿ ಟೆಂಪರೇಚರ್ ಬೇಕು, ಕಡಿಮೆ ಪಾರ್ಟಿಕಲ್ಸ್ ಇದ್ರೆ ಈ ಏರಿಯಾದಲ್ಲಿ ಬೇಗ ಇದು ಮೆಲ್ಟ್ ಆಗುತ್ತೆ ಬಿಕಾಸ್ ಲೆಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ದೇರ್. ಸೊ ವೆರಸ್ ದಿಸ್ ಏರಿಯಾ ಇಫ್ ಯು ಟೇಕ್ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ದೇರ್ ದಿಸ್ ಏರಿಯಾ, ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೆಂಪರೇಚರ್, ಸೊ ಮೋರ್ ಟೈಮ್ ಇಟ್ ಈಸ್ ನೀಡೆಡ್. ಸೊ ಈ ರೀತಿಯಾಗಿ ನಾವು ಡಿಫ್ರೆನ್ಸಸ್ ನ ಬರಿತಾ ಹೋಗ್ಬೋದು. ಸೊ ಅದು ಹೇಗೆ ಕಟ್ ಮಾಡಿದಾಗ ನಮ್ಗೆ ಶಾರ್ಪ್ ಎಡ್ಜ್ ಸಿಗತ್ತಾ, ಸ್ಮೂತ್ ಎಡ್ಜ್ ಸಿಗತ್ತಾ, ಅಥವಾ ಮೆಲ್ಟಿಂಗ್ ಪಾಯಿಂಟ್ ಪರ್ಟಿಕ್ಯುಲರ್ ಮೆಲ್ಟಿಂಗ್ ಪಾಯಿಂಟ್ ಇದೆಯಾ ಅಥವಾ ರೇಂಜ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಇದೆಯಾ, ಅಂಡ್ ಆರ್ಡರ್ ಹೈ ಆರ್ಡರ್ ಶಾರ್ಟ್ ರೇಂಜ್ ಆರ್ಡರ್. ಸೊ ಈ ರೀತಿಯಾಗಿ ನಾವು ಡಿಫ್ರೆನ್ಸಸ್ ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಇನ್ನೊಂದು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಅಂತಂದ್ರೆ ಈ ಕ್ರಿಸ್ಟಲೈನ್ ಕಾಂಪೌಂಡ್ಸ್ ಅಂತ ಏನಿದೆ ಅವನ್ನ ನಾವು ಅನೈಸೋಟ್ರೋಪಿಕ್ ಅಂತ ಕರಿತೀವಿ. ಏನಿದು ಅನೈಸೋಟ್ರೋಪಿಕ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ದಂಗೆ ಇದು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದ್ರೆ ಇದು ಪಾಸಿಟಿವ್ ಅಂತ ನೀವು ಅನ್ಕೊಂಡ್ರೆ, ಓಕೆ. ಸೊ ಈ ರೀತಿಯಲ್ಲಿ ನೆಗೆಟಿವ್ ಪಾಸಿಟಿವ್ ಅರೇಂಜ್ಮೆಂಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವು ಈ ಡಿರೆಕ್ಷನ್ ಅಲ್ಲಿ ನಾನೇನಾದ್ರೂ ಒಂದು ಪ್ರಾಪರ್ಟಿನ ಫೈಂಡ್ ಔಟ್ ಮಾಡಿದ್ರೆ, ಲೈಕ್ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ನಾನು ಫೈಂಡ್ ಔಟ್ ಮಾಡಿದ್ರೆ, ದೆನ್ ವಾಟ್ ಹ್ಯಾಪನ್ಸ್ ಹಿಯರ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಅಥವಾ ಐ ವಿಲ್ ಕಮ್ ಅಕ್ರಾಸ್ ಓನ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಒಂದ್ ಕಡೆ, ಇನ್ನೊಂದ್ ಕಡೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಅದೇ ಈ ಡಿರೆಕ್ಷನ್ ಅಲ್ಲಿ ಸಿ ಹಾಗೂ ಡಿ ಡಿರೆಕ್ಷನ್ ಅಲ್ಲಿ ಹೋದ್ರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಸೊ ಈ ರೀತಿಯಾದಂತ ಡಿಫರೆಂಟ್ ಎನ್ವಿರಾನ್ಮೆಂಟ್ಸ್ ನಾವು ನೋಡ್ತೀವಿ ಯಾವ್ದ್ರಲ್ಲಿ, ಕ್ರಿಸ್ಟಲೈನ್ ಪಾರ್ಟಿಕಲ್ ನಲ್ಲಿ. ಅವುಗಳಲ್ಲಿ ಪಾರ್ಟಿಕಲ್ ಸರಿಯಾಗಿ ಅರೇಂಜ್ ಆಗಿದೆ, ಓಕೆ. ಸೊ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಕಡಿಮೆ ಇದೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಇದೆ. ಆದ್ರೆ ಬಿಕಾಸ್ ಆಫ್ ದಟ್ ಅರೇಂಜ್ಮೆಂಟ್ ಇಟ್ ಸೆಲ್ಫ್ ಏನಾಗುತ್ತೆ, ಒಂದೊಂದು ಡಿರೆಕ್ಷನ್ ಅಲ್ಲಿ ಒಂದೊಂದು ಟೈಪ್ ಆಫ್ ಮಾಲಿಕ್ಯೂಲ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಏನಾಗತ್ತೆ, ಅವುಗಳ ಪ್ರಾಪರ್ಟೀಸ್ ಲೈಕ್ ಡೆನ್ಸಿಟಿ ಆಗಿರ್ಬೋದು ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ಓಕೆ. ಸೊ ಎಲೆಕ್ಟ್ರಿಕಲ್ ಕಂಡಕ್ಟೆನ್ಸ್ ಮೇನ್ಲಿ, ಓಕೆ. ಸೊ ಈ ರೀತಿಯಾದಂಥ ಪ್ರಾಪರ್ಟೀಸ್ ಏನಿದೆ, ಫಿಸಿಕಲ್ ಪ್ರಾಪರ್ಟೀಸ್, ಅವುಗಳು ಚೇಂಜ್ ಆಗ್ತಾ ಹೋಗುತ್ತೆ, ಓಕೆ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ನ ನಾವು ಅನ್ಐಸೋಟ್ರೋಪಿಕ್ ಅಂತ ಕರಿತೀವಿ. Okay, so crystalline particles are anisotropic, amorphous are isotropic in nature. So because ಅವುಗಳ particles uneven distribution ಆಗಿರೋದ್ರಿಂದ ಎಲ್ಲ ತರ ಪಾರ್ಟಿಕಲ್ ಎಲ್ಲ ಕಡೆನೂ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ನಾವು ಐಸೋಟ್ರೋಪಿಕ್ ಅಂತ ಕರಿತೀವಿ, ಓಕೆ. Another exam point of view, important point is amorphous solids are also known as supercooled liquids. Supercooled solids ಅಂತ ಕರಿತೀವಿ, ಓಕೆ. ಯಾಕೆ ಅಂತ ಲೈಕ್ ದ ಗ್ಲಾಸ್ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಇಸ್ ದಿ ಗ್ಲಾಸ್, ಓಕೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಈ ಗ್ಲಾಸ್ದು ಅಂತಂದ್ರೆ, ಅಫ್ಕೋರ್ಸ್ ಇಟ್ ಲುಕ್ಸ್ ಲೈಕ್ ಸಾಲಿಡ್, ಓಕೆ. ಬಟ್ ಇದು ಅಮಾರ್ಫಸ್ ಆಗಿರೋದ್ರಿಂದ ಓವರ್ ದ ಟೈಮ್, ಸೊ ಟೈಮ್ ಕಳೀತಾ ಏನಾಗತ್ತೆ, ಅದ್ರದ್ದು ಈಗ ಇಲ್ಲಿ ನೀವು ವಿಂಡೋ ತಗೊಂಡ್ರೆ ಸೊ ಹೊಸದಾಗ ಹಾಕಿದಾಗ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಆಫ್ಟರ್ ಸಮ್ ಇಯರ್ಸ್, ಓಕೆ. ಸೊ ಏನಾಗ್ತಾ ಹೋಗುತ್ತೆ, ಈ ಪಾರ್ಟಿಕಲ್ಸ್ ಇದೆಯಲ್ಲ ಅದು ಸ್ಲೋ ಆಗಿ ಕೆಳಗಡೆಗೆ ಡ್ಯೂ ಟು ಗ್ರಾವಿಟಿ ಇಟ್ ವಿಲ್ ಸ್ಟಾರ್ಟ್ ಟು ಮೈಗ್ರೇಟ್ ಡೌನ್ವರ್ಡ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಏನಾಗುತ್ತೆ, ಕೆಳಗಡೆ ಥಿಕ್ನೆಸ್ ಜಾಸ್ತಿ ಆಗತ್ತೆ, ಮೇಲೆ ಅದು ಗ್ಲಾಸ್ ಪೇನ್ ಏನಿರುತ್ತೆ ಅದು ಥಿನ್ ಆಗ್ತಾ ಹೋಗುತ್ತೆ, ಓಕೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಹಳೆ ಮಿರರ್ಸ್ ಅಥವಾ ಏನಾದ್ರು ಈಸಿಯಾಗಿ ಒಡೆದೋಗುತ್ತೆ ಬಿಕಾಸ್ ಆಫ್ ದಿಸ್. ಮೇಲೆ ಸ್ವಲ್ಪ ತಿನ್ ಆಗ್ತಾ ಕೆಳಗಡೆ ತಿಕ್ಕಾದಾಗ ಸೊ ಅದೇನು ಫಿಟ್ಟಿಂಗ್ ಮಾಡಿರ್ತಾರೆ ಅದು ಸರಿಯಾಗಿರಲ್ಲ, ಹಾಗಾಗಿ ಗ್ಲಾಸ್ ಬಿದ್ದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದನ್ನ ಸೂಪರ್ ಕೂಲ್ಡ್ ಸಾಲಿಡ್ಸ್ ಅಂತ ನಾವು ಕರಿಬಹುದು, ಓಕೆ. ಸೊ ಇನ್ನೂ ಒಂದು ಅಂತಂದ್ರೆ, ಈ ತುಂಬಾ ವರ್ಷಗಳಾಗಿರ್ತಕ್ಕಂಥ ಗ್ಲಾಸು ಈ ತರ ಮಿಲ್ಕಿ ಅಪಿಯರೆನ್ಸ್ ಅಂದ್ರೆ ಒಂಥರ ಫಾಗ್ ತರ ಅಪಿಯರೆನ್ಸ್ ಇರುತ್ತೆ, okay. That these two things will tell that these amorphous solids are fluid in nature ಅಂತ ನಾವು ನೆನ್ಪಿಟ್ಕೊಳ್ಬಹುದು. So far whatever we learnt ಅದನ್ನ ಒಂದು ಟ್ಯಾಬ್ಯುಲರ್ ಕಾಲಮ್ ನಲ್ಲಿ ಹಾಕೊಂಡ್ ಬಿಡೋಣ. ಕ್ರಿಸ್ಟಲೈನ್ ಸಾಲಿಡ್ ಅಂಡ್ ಅಮಾರ್ಫಸ್ ಸಾಲಿಡ್ಸ್ ಡಿಫರೆನ್ಸಸ್ ನಿಮ್ಗೆ ಕೇಳ್ತಾರೆ. ಸೊ ಶೇಪ್
ಇದು ಕ್ರಿಸ್ಟಲೈನ್ ಸಾಲಿಡ್ಸ್ ಡೆಫಿನೆಟ್ ಜಿಯೋಮೆಟ್ರಿಕಲ್ ಶೇಪ್ ಇದೆ, ಅಮಾರ್ಫಸ್ ಇರ್ರೆಗ್ಯುಲರ್, ನೋ ಡೆಫಿನೆಟ್ ಶೇಪ್. ಮೆಲ್ಟಿಂಗ್ ಪಾಯಿಂಟ್ ಆಫ್ ಕ್ರಿಸ್ಟಲೈನ್ ಇಸ್ ಶಾರ್ಪ್, whereas amorphous is not at all sharp, it is gradually ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲೀವೇಜ್ ಪ್ರಾಪರ್ಟಿ ಅಂದ್ರೆ ನಾವು ಅದನ್ನ ಕಟ್ ಮಾಡಿದಾಗ ನಮಗೆ ಈ ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ ಸರ್ಫೇಸ್ ಸ್ಮೂತ್ ಆಗಿ ಇರುತ್ತೆ, whereas ಅಮಾರ್ಫಸ್ ಅಲ್ಲಿ ಇರ್ರೆಗ್ಯುಲರ್ ಸರ್ಫೇಸಸ್ ಇರುತ್ತೆ. Okay, and heat of fusion is the definite and characteristic enthalpy of fusion, like melting point ತರನೇ ನೀವು ಇಲ್ಲಿ ನೆನ್ಪಿಟ್ಕೊಳ್ಬಹುದು. ಸೊ ಬಟ್ ಅಮಾರ್ಫಸ್ ಗೆ ಡೆಫಿನೆಟ್ ಎಂಥಾಲ್ಪಿ ಆಫ್ ಫ್ಯೂಷನ್ ಇರೋದಿಲ್ಲ. And in case of anisotropy nature, so where different directions alli different properties irutte, so crystalline solids are anisotropic in nature and amorphous solids are isotropic in nature. So idanna ನಾವು super cooled liquids ಅಥವಾ pseudo solids ಅಂತ ಕರಿಬಹುದು, because over the time ಏನಾಗುತ್ತೆ ಅವುಗಳು ಮೇಲಿಂದ ಕೆಳಗಡೆಗೆ ಡ್ಯೂ ಟು ಗ್ರಾವಿಟಿ ದೇ ಮೈಟ್ ಮೈಗ್ರೇಟ್ downward, fluid nature ಇರ್ತದೆ, and hence they are called as the super cooled liquids, and the order is very very short range, whereas the crystallines are true solids, ಅದರದ್ದು ಪ್ರಾಪರ್ಟಿ ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ಹೀಗೆ so we had learnt what are solids, liquids and the gases in this class, and how solids been classified, crystalline and amorphous, what are the differences in the solids and the liquids, and so what are these amorphous solids are known as super cooled liquids or pseudo solids. So ಅದಕ್ಕೆ ಎಕ್ಸಾಂಪಲ್ ಏನು ಅಂತ ನೆನ್ಪಿಟ್ಕೊಳ್ಬೇಕು, and their properties. Okay, so in the next class we'll solve some questions on this one and continue the next topic. Thank you.